ಅಲ್ವಾ 5-6 ಸ್ಪೀಡ್ ಮಲೇಷಿಯಾ ಅಂತ ಇಂಪೋರ್ಟ್ ಮಾಡಿರೋದು ಸೂಪರ್ ಕಾರು ಯಾರು ಕೂಡ ಇದು ಆಡಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಆಟೋ ಸಿಂಡಿಕೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ನಿಂತಿದ್ದೀವಿ ಗೊತ್ತಾ? ಎಲ್ಲಿ? ಮಲ್ಲಿಕಾ ಬಿರಿಯಾನಿ ಡಯಟ್ ಫುಡ್ ಮಲ್ಲಿಕಾ ಬಿರಿಯಾನಿನಲ್ಲಿ ನಿಂತಿದ್ದೀವಿ. ವಿಶೇಷ ಏನಂದರೆ ಒಂದು ಗ್ರೂಪ್ ರೇಷ್ ಆಯಿತು, ಬಂದ್ವಿ ನಾನು ನಮ್ಮ ಫ್ರೆಂಡ್ಸು. ನನ್ನ ಫ್ರೆಂಡ್ ಅರ್ಜುನ್ ಅಂತ, ಸುಮಂತ್ ಅಂತ. ಸೊ ಇನ್ನೊಂದು ನೋಡಿ ಡಯಟ್ ನೋಡಿ ಹೆಂಗೆ ಮಾಡ್ತಿದ್ದಾರೆ. ಸೊ ಇವಾಗ ಏನಂದರೆ ಇನ್ನೊಂದು 15 ನಿಮಿಷ ಕೋಡ್ 6 ಹೋಗ್ತಿದ್ದೀವಿ. ಕೋಡ್ 6ಅಲ್ಲಿ ನನ್ನ ಫ್ರೆಂಡ್ದೊಂದು ಎಂಡೆವರ್ ಡೆಲಿವರಿ, ಕರೆಕ್ಟಾ? ಎಂಡೆವರ್ ವಿತ್ ರಾಪ್ಟರ್ ಕಿಟ್ ಡೆಲಿವರಿ. ಅಲ್ಲಿ ಹೋಗಿ ನಿಮಗೂ ಒಂದೊಂದು ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಇದು ನನ್ನ ಫ್ರೆಂಡು ಸುಮಂತದ್ದು ಕಾರು. ಬ್ರೋ ಇದೇನದು ಮ್ಯಾಟ್ ಫಿನಿಶಾ? PPF ಮತ್ತೆ ಕೆಳಗಡೆ ಗ್ಲಾಸ್ ಬ್ಲಾಕ್ ಪೇಂಟ್. ಹಾಂ ಹಂಗೆ. ಓಕೆ ಚೆನ್ನಾಗಿದೆ. ಬನ್ನಿ ಫಾಸ್ಟಾಗಿ ಹೋಗ್ಬೇಕಂತೆ. ನಮ್ಮ ಫ್ರೆಂಡು ಲಿಖಿತ್ ಅಂತ. ಹಾಯ್ ಹೇಳಿ ಬ್ರೋ. ಹಾಯ್ ಕಮಾನ್ ಫ್ಲೋರೆಟ್ ಇನ್ ದಿ ಪ್ರೋಸೆಸ್. ಕಾರ್ ಅಷ್ಟಲ್ಲೇ ಹೋಗುತ್ತದು, ಮನ್ಸು ಬಂದಂಗೆ ಹೋಗೋದದು. ಬ್ರೋ ಅದು ಇನ್ನೊಂದು ರಾಪ್ಟರ್ ಕಿಟ್ ಇದೆ ಗೊತ್ತಾ, ರೆಡ್ ಕಲರ್. ಹೌದು, ನನ್ನ ಫ್ರೆಂಡು ಸಚಿನ್ ಅಂತ. ಬಟ್ ಅದು ಫಸ್ಟ್ ರೆಡಿ ಆಗಿದೆ ಎಲ್ಲಿ ಹೇಳಿ? ಅಲ್ಲ ನಮ್ಮ ಕೋರಮಂಗಲದಲ್ಲಿ ರೆಡಿ ಆಗಿರೋದು. ಎಲ್ಲಿ? M2M ಅಲ್ಲ, ಆಟೋ ಸ್ಟೈಲ್ ರೆಡಿ ಆಗಿರೋದು. ಒಂದು ರೆಡ್ ಕಲರ್ ಎಂಡೆವರ್ ಇದೆ ಅಲ್ಲ, ಸಚಿನ್ ಬೆಂಗಳೂರಿಗೆ ಫೇಮಸ್. ಹೌದಾ? ಓಕೆ ಬನ್ನಿ, ಇಡೀ ಬೆಂಗಳೂರು ಫೇಮಸ್. ಇಂಡಿಯಾ ಒನ್ ಅಂಡ್ ಓನ್ಲಿ ಒನ್. ನಿಮ್ಗೂ ತೋರಿಸ್ಕೊಡ್ತೀನಿ. ಕ್ಲಿಕ್ ಬೆಟ್ ಮಾಡ್ತಾ ಇದ್ವಿ. ನೋಡಿ, ಇದು 6 ಸ್ಪೀಡ್ RX 135 6 ಸ್ಪೀಡ್ ಮಲೇಷಿಯಾದಿಂದ ಇಂಪೋರ್ಟ್ ಮಾಡಿರೋದು, ಕರೆಕ್ಟಾ ಬ್ರೋ? ಹೇಳಿ ಸ್ವಲ್ಪ ಡೀಟೇಲ್ಸ್ ಗಾಡಿ ಬಗ್ಗೆ. ಅದು ಫುಲ್ ರಿಸ್ಟೋರ್ ಆಗಿದೆ, ಮತ್ತೆ ಆಲ್ಮೋಸ್ಟ್ 1.5-2 years ಟೈಮ್ ತಗೊಂಡಿದ್ದಾರೆ. ಪಿನ್ ಟು ಪಿನ್, ಈವನ್ ಒಂದ್ ಬೋಲ್ಟ್ ಏನಂತಾರೆ ಅದ್ರಲ್ಲಿ ಒಂದು ನೂಲ್ ಸಮೇತ ಎಲ್ಲ ಹೊಸದು ಫುಲ್ ರೀಸ್ಟೋರ್ ಮಾಡಿ ಹೆಂಗೆ ಶೋರೂಮ್ ಇಂದ ಬರಬೇಕೋ ಅದಕ್ಕಿಂತ ಇನ್ನೂ ಜಾಸ್ತಿನೇ ರೆಡಿ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಅಲ್ಟಿಮೇಟ್ ಆಗಿದೆ ಸೌಂಡ್, ಎಕ್ಸಾಸ್ಟ್ ಎಲ್ಲ ಸಖತ್ತಾಗಿದೆ. ಅವನು ಬೋಲ್ಟ್ ಇಂಪಾರ್ಟೆಂಟ್ ಅದ್ರಲ್ಲಿ, ಅಷ್ಟು ಡೀಟೇಲ್ ಮಾಡಿದ್ದಾರೆ. ಒಂದು ಬೈಕರ್ ಪ್ಯಾಷನ್ ಎಷ್ಟಿದೆ ಅಷ್ಟು ಇಂಪಾರ್ಟೆನ್ಸ್ ಅದ್ರಲ್ಲಿ ತೋರಿಸಿದ್ದಾರೆ. ಸೂಪರ್. ಯಾರ್ದು ಅಲ್ಲ, ನಮ್ಮ ಫ್ರೆಂಡ್ ಒಬ್ರು ಕಾರ್ತಿಕ್ ರೆಡ್ಡಿ ಅಂತ. ಒಂದಿನ ಅವ್ರದ್ದು ಕ್ಯಾರೇಜ್ ತೋರಿಸ್ತೀನಿ ನಿಮ್ಗೆ. ಬೈಕ್ ಫ್ಯಾನ್ ಅಲ್ಲ ಬ್ರೋ, ತುಂಬಾ ಹೆವಿ ನೆಕ್ಸ್ಟ್ ಲೆವೆಲ್ ಬೈಕ್ ಕಲೆಕ್ಷನ್ ಸಿಕ್ಕವ್ರೆ. ಎಲ್ಲ ವಿಂಟೇಜು ಪ್ಲಸ್ ಒಂದು ಸೂಪರ್ ಬೈಕು ಇದೆ. ಒಂದಿನ ಅವ್ರದ್ದು ಗ್ಯಾರೇಜ್ ಹೋಗಿ ಬ್ಲಾಗ್ ಮಾಡೋಣ. ಗೆಸ್ ಮಾಡಿ ನಿಮ್ಮ ಮೈಲೇಜ್ ಎಷ್ಟು? ಏನೊಂದು 10 ಸಿಟಿಯಲ್ಲಿ 11 ಕೊಡುತ್ತೆ. ಹೌದಾ? 3-4. ಅಯ್ಯೋ ಎಷ್ಟು ಕಡಿಮೆ. 3-4 ಹೈಬ್ರಿಡ್ 14 ಕೊಡುತ್ತೆ. ಕಡಿಮೆ ಬ್ರೋ, 3-4 ಇಷ್ಟು ಕಡಿಮೆನಾ? ಎಷ್ಟು? 1.5 ಇದು 1.5ಗೆ 3-4 ಎಲ್ಲ ತುಂಬಾ ಕಡಿಮೆ. ನೀವು ಎಲ್ಲಾದ್ರೂ ಎಸಿ ಈ ತರ ಎಸಿ ಬ್ಲಾಸ್ಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಾಟ್ ಇವನ್ 3 ಅದಕ್ಕಿಂತ ವರ್ಸ್ಟ್. ಲೀಟರ್ಗೆ ಒಂದ್ ಕೊಟ್ಬಿಟ್ರೆ ಜಾಸ್ತಿ ಇದು ಸಾಕ್ಬೋದು. ಇದು ಅದು ರಿಸರ್ವ್ ಬಂದ್ಬಿಟ್ರೆ, ರಿಸರ್ವ್ ಅಲ್ಲಿ ಬರೀ ನನ್ನ ಪ್ರಕಾರ ಬಿಲೋ 10 kilometers ಅಷ್ಟೇ. ಇನ್ನು ಮಾಡಿಫೈ ಮಾಡಿಸ್ಬಿಟ್ರೆ ದೇವರೇ ಗತಿ. ನಾವ್ ಮಾಡಿಫೈ ಮಾಡ್ಬೇಕು, ಪೆಟ್ರೋಲ್ ಬಂಕ್ ಎಲ್ಲೋ ಮಾಡಿಫೈ ಗಾಡಿ ಓಡ್ಬೇಕಲ್ಲ ಪೆಟ್ರೋಲ್ ಹಾಕ್ಸಕ್ಕೆ. ಫಸ್ಟ್ ಇಲ್ಲಿಂದ 1 hour ಹೋಗಕ್ಕೆ, 1 hour ದಿಂದ ರಿಟರ್ನ್ ಮನೆಗೆ ಬರಕ್ಕೆ 24,000 ಪೆಟ್ರೋಲ್ ಆಗಿದೆ. ನನ್ ಫ್ಲೈಟ್ ಅಲ್ಲಿ ಮಂಗಳೂರ್ಗೆ ಹೋಗಿ ಉಡುಪಿಲಿ ಇಳಿದು ನಮ್ಮ ಊರ್ಗೆ ಹೋಗಿ ರಿಟರ್ನ್ ಬಂದಿದ್ರು 15,000 ಖರ್ಚಾಗ್ತಾ ಇರ್ಲಿಲ್ಲ. ನಾನು ಕಾರಲ್ಲಿ ಹೋಗಿ ಬಂದಿದ್ದೀನಿ, ಆಲ್ಮೋಸ್ಟ್ ಒಂದು 1200 kilometers 24,000 ಪೆಟ್ರೋಲ್ ಖರ್ಚು ಮಾಡಿದ್ದೀನಿ. ಟೋಟಲಿ ನಾಟ್ ವರ್ತ್ ಇಟ್. MG ನಾಟ್ ಎಟ್ ಆಲ್. ಫುಲ್ ಫ್ಯಾನ್ಸಿ ಥಿಂಗ್ಸ್ ಇದೆ ಅಷ್ಟೇ. ಲಕ್ಸುರಿ, ಸನ್ರೂಫ್, ಒಳ್ಳೆ ಸ್ಪೀಕರ್ಸ್, ಇನ್ಫಿನಿಟಿ ಸ್ಪೀಕರ್ಸ್, ಲೈಟ್ ಚೆನ್ನಾಗಿದೆ. ಓಕೆ, ಮೇನ್ ಏನಂದ್ರೆ ಸ್ಲೋ ಕ್ರೂಸ್, ಲಕ್ಸುರಿ ಅನ್ನೋದಕ್ಕೆ ಚೆನ್ನಾಗಿದೆ. ಎಂಜಿನ್ ಟಾಪ್ ಎಂಡ್, ಆಮೇಲೆ ಮೈಲೇಜ್, ಡ್ರೈವರ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಏನೋ ಚೆನ್ನಾಗಿಲ್ಲ. ಓಕೆ,
ಓಕೆ ಗೈಸ್, ಫೈನಲಿ ಕೋಡ್ 6 ಹತ್ರ ಬಂದಿದೀವಿ. ತುಂಬಾ ದಿವಸ ಆಗಿತ್ತು. ಲಾಸ್ಟ್ ಇಲ್ಲೊಂದು ಬಲಿನೋ ಟ್ಯೂನ್ ಮಾಡಿಸಿದ್ವಲ್ಲ, ಸೊ ಅವಾಗ ಬಂದಿದ್ದು. ಇವಾಗೇನೋ ಇನ್ನೂ ಕೋಡ್ 6 ಇನ್ನೂ ತುಂಬಾ ದೊಡ್ಡದು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ ಬ್ರೋ. ಆ ಕಡೆವರೆಗೂ ನೋಡಿ, ಫುಲ್ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಎಲ್ಲ ಫುಲ್ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಓ ಗೈಸ್ ನೋಡಿ, ಅಲ್ಲೇ ಇದೆ ರಾಪ್ಟರ್ ಫೋರ್ಡ್ ಎಂಡೆವರ್ ವಿತ್ ರಾಪ್ಟರ್ ಕಿಟ್. ಸಗಲಾಗಿದೆ ಅಲ್ಲ. ಏ ಮಚ್ಚ, ಯಾವಾಗ ರೆಡಿ ಆಗುತ್ತೆ ಕಾಲು? ಹೌದು, ಹೆಂಗಾಯ್ತು ಇದು? ಓಯ್ ಸಕ್ಕದಾಗಿದೆಲ್ಲ ಮಚ್ಚ. ಹೌದಾ? ಯಾರ್ದು? ಆಡಿಯನ್ಸ್ಗೂ ವ್ಯೂವರ್ಸ್ಗೂ ಹೇಳ್ತೀನಿ ಅಲ್ವಾ? ಸಕ್ಕದಾಗಿದೆ. ಎಷ್ಟು? 6 ಇಂಚಾ? ಓ ಹಾಯ್ ಬ್ರೋ. ಸೂಪರ್ ಆಗಿದೆ. ಓಯ್ ಜಂಪ್ ಮಾಡ್ಬೇಕು ನೀನು ಇಲ್ಲಿ ಹಾಕಲಿಕ್ಕೂ. ಬಟ್ ಕ್ರೇಜಿ ಆಗಿದೆ. 6 ಫೀಟ್ ಇದೆ ಬಟ್ ಹೆವಿ 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 ಮ್ಯಾಸಿವ್ ಲುಕ್ಕು. ಒನ್ ಮೋರ್ ಕೋಡ್ ಎಂಡೆವರ್ ವಿತ್ ರಾಪ್ಟರ್ ಕಿಟ್ ನಮ್ಮ ಬೆಂಗಳೂರಿನಲ್ಲಿ. ಸೀರಿಯಸ್ಲಿ ಸಖತ್ ಕ್ರೇಜಿ ಆಗಿದೆ. ತುಂಬ ಚೆನ್ನಾಗಿದೆ ನೋಡಿ. ಹಿಂದೆಯಿಂದ ನಿಮ್ಗೇನು ಅನ್ಸುತ್ತೆ? ಹೆಂಗಿದೆ ಕಾರು ಕಾಮೆಂಟ್ನಲ್ಲಿ ಹೇಳಿ. ನನಗಂತೂ ಲೈವಾಗಂತೂ ನೋಡೋಕ್ಕೆ ಸಾಕಾಗಿದೆ. ಏನು ಮಗ ಇಷ್ಟು ದೊಡ್ಡದಾಗ ಮಾಡವ್ರೆ? ಬರೀ ಕಾರುಗಳನ್ನಲ್ಲೇ ಇಷ್ಟು ಬಿಸ್ನೆಸ್ಸಾ? ಹಾಂ, ಅದೇ ನಾನು ನೋಡ್ತಿರೋದು. ಅಲ್ಲ, ಬರೀ ಕಾರುಗಳಲ್ಲೇ ಇಷ್ಟು ಬಿಸ್ನೆಸ್ಸು. ಆ ಕಾರ್ ರೋಡಲ್ಲಿ ಹೋಗ್ತಾ ಇದ್ರೆ ಹಾಂ, ಮ್ಯಾಸಿವ್. ಅಲ್ಲ, ಓಲ್ವೋನೇ ಚಿಕ್ಕದಾಗಿ ಕಾಣಿಸುತ್ತೆ. ಓಲ್ವೋನು ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ. ಓಲ್ವೋ 1 ಕೋಟಿ ಕಾರ್ ಕಣೋ. ಎಂಡೋರ್ ನೋಡ ಎಲ್ಲಿ ಕಾಣುತ್ತೆ ಅಲ್ವಾ? ಇಲ್ಲ. ಅಬ್ಬಾ ಸೂಪರ್. ನಾನು ಫಸ್ಟ್ ಟೈಮ್ ಫುಲ್ ಎಕ್ಸ್ಪ್ಲೋರ್ ಮಾಡ್ತಿರೋದು. ಈ ಕಡೆ ಬಂದೇ ಇಲ್ಲ ಲಾಸ್ಟ್ ಟೈಮ್ ಕೋಡ್ 6 ಬಂದಾಗ. ಹೌದಾ? ಹಾಂ, ಎಲ್ಲ ಪೇಂಟಿಂಗ್ ಏರಿಯಾ. ಓಹೋ, ನೋಡಿ ಎಕ್ಸಾಸ್ಟ್ ಹೆಂಗಿಸ್ತಾರೆ. ಸೀಟ್ಸ್ ನೋಡಿ ಗೈಸ್, ಸೀಟ್ ನೋಡಿ ಗಲೀಜಾಗಿದೆ ಕಾರು. ಬಟ್ ಸೀಟ್ಸ್ ನೋಡಿ ಹೆಂಗಿದೆ. ಲಕ್ಸುರಿ. ಹೌದಾ? ಎಸ್, ಎರಡೂ ಇದು ಮೇನ್ ವರ್ಕ್ಶಾಪು. ಇಲ್ಲೇ ಟ್ಯೂನಿಂಗ್ ಎಲ್ಲ ಮಾಡೋದು. ಟ್ಯೂನಿಂಗು, ರಿಪೇರು ನೋಡಿ. ಸೂಪರ್ ಕಾರು. ಯಾವ್ದು ಕೂಡ ಇದು? ಆಡಿ R8 ಅಲ್ಲ? V10. ಇದು ರಿಪೇರ್ ಮಾಡ್ತಾವೆ. ಎ ಸಿ ರಿಪೇರ್ ಅಬ್ಬಾ ಸೂಪರ್. ಇನ್ನೊಂದ್ಸಲ ಗೊತ್ತಾ? ಓಕೆ, ಬಾಯ್ ಕೋಡ್ 6. ಫೈನ್ ಗೈಸ್, ಇದೊಂದು ಪುಟ್ಟ ಬ್ಲಾಗು ಅಷ್ಟೇ. ನಿಮಗೆ ಫೋರ್ಡ್ ಎಂಡೆವರ್ ತೋರಿಸ್ಬೇಕಾಗಿತ್ತು ರಾಪ್ಟರ್ ಕಿಟ್ ಜೊತೆ ನಮ್ಮ ಬೆಂಗಳೂರಲ್ಲಿ. ಬ್ಲ್ಯಾಕ್ ಕಲರ್ ಈ ಟೈಮು. ಸೊ ಬ್ಲ್ಯಾಕ್ ಒಂದು ಸಕ್ಕದಾಗಿದೆ, ಹೆವಿ ಮ್ಯಾಸಿವ್ ಆಗಿದೆ ಕಾರ್ ಅಂತೂ ನೋಡೋದಕ್ಕೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಗೈಸ್, ಬಾಯ್. ಇಲ್ಲ, ನಿಮ್ಗೆ ಬಾಯ್.